ಏನ್ರಿ ಸರ್ ರಜನಿಕಾಂತ್ ಆಗ್ಬಿಟ್ಟಿದ್ದೀರಾ? ಹಿಂಗೆ ಇಟ್ಕೊಂಡು ನಿಮ್ಗೆ ಚಿಕನ್ ಕರಿ ಮತ್ತೆ ಚಪಾತಿ ತಿನ್ಬೇಕನ್ನಿಸಿದ್ಯಾ? ಟ್ರೈ ಮಾಡುವ. ಓಕೆ, ಅದಕ್ಕೆ ಏನೇನ್ ಬೇಕು ಎಲ್ಲ ಹೇಳ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಬೇಕು 1/2 kg ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಇಕ್ಕೊಬೇಕು. ಈ ಥರ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ವಾಟರ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇದರಲ್ಲಿ ವಾಶ್ ಮಾಡ್ಕೊಂಡ್ಮೇಲೆ ಚಿಕನ್ನ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇದರಲ್ಲಿರೋ ಬ್ಯಾಕ್ಟೀರಿಯಾ ಮತ್ತು ವಾಟರ್ ಕಂಟೆಂಟ್ ಹೋದರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಈ ಥರ ಎಲ್ಲ ಫ್ರೈ ಮಾಡ್ಕೊಬೇಕು. ಇವಾಗ ಗಮ್ ಅಂತ ಟೇಸ್ಟ್ ಎಷ್ಟು ಚೆನ್ನಾಗಿ ಅಲ್ಲಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ಜೀರಿಗೆ ಹಾಕ್ಕೊಬೇಕು. ಟೊಮೊಟೊ ಆಮೇಲೆ ಹಾಕು. ಕರಿಬೇವು ಅಂತ ಸ್ಮೆಲ್ ಬರ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಸ್ಮೆಲ್ ಗಮ್ಮ ಅಂತ ಬರ್ತಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಬೇಯಿದ್ಮೇಲೆ ಟೊಮೊಟೊ ಹಾಕು. ಟೊಮೊಟೊ ಅಲ್ಲಿ ಮಸಾಲ ಹಾಕಿ ಚಿಕನ್ ಮಾಡೋದು ಹಿಂಗಿರುತ್ತೆ. ಚಿಕನ್ ಮಸಾಲ ಹಾಕಣ್ಣ ಅಂದ್ರೆ ದೊಣ್ಣೆ ಬಿರಿಯಾನಿ ಮಸಾಲ ಹಾಕ್ತೀನಿ ಅಂತ ಇರ್ಲಿ, ನಮ್ದು ಏನ್ ಮಾಡೋದು? ಇದೇ ಬ್ಯಾಚುಲರ್ ಸ್ಟೈಲ್ ಅಂತ ಹೇಳೋದು. ಬ್ಯಾಚುಲರ್ ಸ್ಟೈಲ್ ಇದು. ಏನ್ ಸಿಕ್ಕಿದ್ರೆ ಅದನ್ನ ಹಾಕ್ಬಿಡೋದು. ಈ ಸ್ಟೈಲಿಗೆ ಏನ್ ಕಮ್ಮಿ ಇಲ್ಲ. ನಮ್ದು ಒಂದಿರ್ಲಿ ಹಾಕಕ್ ಹೋಗಿ ಟೇಕ್ ತಗೊಂಡು ನೋಡಿ ಉಪ್ಪೆಲ್ಲ ಚೆಲ್ಲಿರೋದು. ಚಿಕನ್ ಹಾಕೊಳ್ಳೋಣ. ಇದು ಹಾಕಿದ್ರೇ ಚಿಕನ್ ಎಲ್ಲ ಫುಲ್ ಟೇಸ್ಟಿ ಬರೋದು. ಗುಂಟೂರು ಚಿಲ್ಲಿ ಪೌಡರ್, ಗುಂಟೂರು ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಜಾಸ್ತಿ ತಿನ್ನಿ, ಇಮ್ಯುನಿಟಿ ಪವರ್ ಜಾಸ್ತಿ ಬರುತ್ತೆ. ಚಿಲ್ಲಿ, ಗುಂಟೂರು ಚಿಲ್ಲಿ ಹಾಕಿ ಕಲಿಸ್ಕೊಂಡ್ಮೇಲೆ ವಾಟರ್ ಹಾಕಬೇಕು. ಅಣ್ಣಯ್ಯ ತುಂಬಾ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೋ. ನಾನೇ ಅಲ್ವಾ ತಿನ್ನೋದು, ಟೇಸ್ಟ್ ನೋಡಿ ಹೇಳ್ತೀನಿ. ಖಂಡಿತ ಚೆನ್ನಾಗಿರುತ್ತೆ. ಅಷ್ಟರೊಳಗಡೆ ನಾವು ಚಪಾತಿ ಮಾಡ್ಕೊಳ್ಳೋಣ. ಫಸ್ಟೇ ಈ ಥರ ಎಲ್ಲ ಕಲಸಿಕೊಂಬಿಟ್ಟು ಉಂಡೆ ಮಾಡ್ಕೊಬೇಕು. ಈ ಥರ ಆಯಿಲ್ ಹಾಕೊಂಡು ಮೆತ್ತೆ ಕಲಸಿಕೊಂಬಿಟ್ರೆ ಚಪಾತಿ ಮೆತ್ತಗಿರುತ್ತೆ. ಓಂ ಬೂಂ ಬೋಶ್. ಏನ್ ಕಷ್ಟ ಪಡ್ತೀಯ? ಕಷ್ಟ ಏನಿಲ್ಲ ಬಿಡು. ಸಾಕು ಸಾಕು ಸಾಕು. ಅಣ್ಣ ಇನ್ನೂ ಎಷ್ಟೊತ್ತಣ್ಣ, ಹೊಟ್ಟೆ ಹಸಿತಿದೆ. ಆಲ್ಮೋಸ್ಟ್ ಮುಗ್ದೋಯ್ತು ನೋಡು. ಪ್ರಿಪೇರ್ ಆಗಿದೆ, ಚಿಕನ್ ಕುಕ್ಕಿಂಗ್ ಆಗಿದೆ ಚೆನ್ನಾಗಿದೆ. ಇವಾಗ ಕೊತ್ತಂಬರಿ ಹಾಕ್ಕೊಂಡು ವಾವ್, ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತದೆ. ಬಾ ಬೇಗ ತಿಂದಿರೋಣ. ಏನ್ರಿ ಸರ್ ರಜನಿಕಾಂತ್ ಆಗ್ಬಿಟ್ಟಿದ್ದೀರಾ? ನೋಡಿ ಗಾಯ್ಸ್, ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ, ಆಯ್ತಾ? ಓಕೆ ಓಕೆ. ಚೆನ್ನಾಗಿಲ್ಲಾದ್ರೂ ಕೂಡ ತಿಂತೀನಿ, ಚೆನ್ನಾಗಿರೋ ತಿಂತೀನಿ. ಹಾಗೆ ನೋಡು ಟೇಸ್ಟ್. ನೋಡಕ್ಕಂತೂ ತುಂಬಾ ಕಲರ್ಫುಲ್ ಆಗಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಹಿಂಗೆ ಇಟ್ಕೊಂಡು ಅದು ಬೇರೆ. ಹೇಗಿದೆ? ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಹೇಳು. ಹ್ಞೂ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ನನ್ನ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗಲ್ವಾ? ಚೆನ್ನಾಗಿಲ್ವಾ? ಮಸ್ತ್ ಇದೆ. ಚೆನ್ನಾಗಿದ್ಯಾ?
ಚೆನ್ನಾಗಿರ್ಲೇಬೇಕು. ಬ್ಯಾಚುಲರ್ ಸ್ಟೈಲ್ ಅಲ್ವಾ, ಬ್ಯಾಚುಲರ್ ಸ್ಟೈಲಲ್ಲಿ ಮಾಡಿ Seriously? ಚೆನ್ನಾಗಿರುತ್ತೆ. ತುಂಬ ಹೆಮ್ಮೆ ಇದೆ.